ನಮಸ್ಕಾರ. ಮುಖ್ಯಾಂಶಗಳು. ಕೇರಳದಲ್ಲಿ ಬಿಜೆಪಿ ಮೂರನೇ ರಾಜಕೀಯ ಶಕ್ತಿಯಾಗಿ ಉದಯ. ಪಕ್ಷದಿಂದ ರಾಜ್ಯದ ಭವಿಷ್ಯ ಬದಲಾವಣೆ. ಪ್ರಧಾನಿ ನರೇಂದ್ರ ಮೋದಿ. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ. ಈವರೆಗೆ ಕೇವಲ 39 ಕೋಟಿ ರೂಪಾಯಿ ಮಾತ್ರ ವ್ಯಯ. ಅನಂತಕುಮಾರ್ ಟೀಕೆ. ಬರ ಪರಿಹಾರ ಕೇಂದ್ರಕ್ಕೆ ಈಗಾಗಲೇ ಮನವಿ ಸಲ್ಲಿಕೆ. ನೆರವಿನ ನಿರೀಕ್ಷೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು ಹೊಸ ಬೆಳಕು ಯೋಜನೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನೀತಿ ಸಂಹಿತೆ ಉಲ್ಲಂಘನೆ. ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ವಾರ್ತೆಗಳ ವಿವರ. ಕೇರಳದಲ್ಲಿ ಬಿಜೆಪಿ ಮೂರನೇ ರಾಜಕೀಯ ಶಕ್ತಿಯಾಗಿ ಉದಯಿಸಿದ್ದು, ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ 2 ಮೈತ್ರಿಕೂಟಗಳಿಗೆ ಪರ್ಯಾಯವಾಗಲಿದೆ ಹಾಗೂ ರಾಜ್ಯದ ಭವಿಷ್ಯವನ್ನೇ ಬದಲಿಸಲಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ತ್ರಿಶೂರ್ನಲ್ಲಿಂದು ಹೇಳಿದ್ದಾರೆ. 2 ದಿನಗಳ ಕೇರಳ ಭೇಟಿಯಲ್ಲಿರುವ ಅವರು ಸಾರ್ವಜನಿಕ ಸಭೆಯನ್ನುದ್ದೇಶಿಸಿ, ದುರದೃಷ್ಟವಶಾತ್ ಕೇರಳದ ರಾಜಕೀಯ 2 ಮೈತ್ರಿಕೂಟಗಳ ನಡುವೆ ನಡೆಯುತ್ತಿದ್ದು, ಈ 2 ಕೂಟಗಳು ರಾಜ್ಯಕ್ಕೆ ನಷ್ಟವನ್ನುಂಟು ಮಾಡಿವೆ. ಆದ್ದರಿಂದ ಮೂರನೇ ಶಕ್ತಿಗೆ ಕೇರಳದ ಜನತೆ ಬೆಂಬಲ ನೀಡಬೇಕೆಂದು ಮನವಿ ಮಾಡಿದರು. एक दूसरे के पापों को छिपाने में लगे रहते हैं और नया पाप करने में लगे रहते हैं. लेकिन अब केरल की जनता को निराश होने की जरूरत नहीं है. ये 5-5 साल बाद एक बार आते थे. अब एक तीसरी शक्ति केरल में उभर करके आई है. एक तीसरी शक्ति का उदय हुआ है. ರಬ್ಬರ್ की खेती करने वाले केरल के कुछ किसानों ಜಾಗತಿಕ ಮಾರುಕಟ್ಟೆಯಲ್ಲಿ ರಬ್ಬರ್ ಬೆಲೆ ಏರಿಳಿತ ಕಂಡಿದ್ದು, ದರ ಕುಸಿತದಿಂದ ಕೇರಳದ ರೈತರು ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಮೇಕ್ ಇನ್ ಇಂಡಿಯಾ ಯೋಜನೆಯಲ್ಲಿ ರಬ್ಬರ್ ಉತ್ಪಾದನೆ ಸೇರಿಸಿ ಅರ್ಹ ಬೆಲೆ ಒದಗಿಸಲು ಕ್ರಮ ಕೈಗೊಳ್ಳಲಿದೆ ಎಂದು ಭರವಸೆ ನೀಡಿದರು. हमारा किसान बेहाल हो जाता था. हमने इंपोर्ट पर बहुत सारे रिस्ट्रिक्शन लगाए, ड्यूटी स्पेशली लगाई ताकि मेरे केरल के किसान रबर की खेती करते हैं वो बाजार में टिक पाए और उनकी आर्थिक स्थिति को कोई संकट न आए. केरल के मेरे माछीमार भाई मेरे ಮೀನುಗಾರರ ಕಲ್ಯಾಣಕ್ಕೆ ಕೇಂದ್ರ ಬದ್ಧವಾಗಿದ್ದು, ಈ ಸಂಬಂಧ ಹೊಸ ನೀತಿಯೊಂದನ್ನು ಜಾರಿಗೊಳಿಸಲಾಗುವುದು. ಇದರಿಂದ ಮೀನುಗಾರಿಕೆಯಲ್ಲಿ ನೂತನ ಹಾಗೂ ಆಧುನಿಕ ತಂತ್ರಜ್ಞಾನ ಬಳಸಲು ಅನುಕೂಲವಾಗಲಿದೆ ಎಂದರು. अवसर मिलना चाहिए. हमारे फिशरमैन के परिवार की जिंदगी में बदलाव आना चाहिए. हमने एक कमेटी बनाई है, विस्तार से उसकी चर्चा कर रहे हैं और मैं आने वाले दिनों में हिंदुस्तान भर के फिशरमैन के लिए एक प्रगतिशील योजना लेकर के, आधुनिक फिशिंग व्यवस्था को लेकर के हिंदुस्तान के फिशरमैन की भलाई के लिए एक नई योजना लेकर के आने वाला हूं. केरल के नौजवानों की ताकत ಬುದ್ಧಿವಂತರು ಹಾಗೂ ಶ್ರಮಜೀವಿಗಳು ಆಧುನಿಕ ತಂತ್ರಜ್ಞಾನದಲ್ಲೂ ಮುಂದಿದ್ದಾರೆ. ಡಿಜಿಟಲ್ ಇಂಡಿಯಾ ಯೋಜನೆ ಪ್ರಾರಂಭವಾಗಿರುವುದು ಕೇರಳದಲ್ಲಿ. ಇದು ರಾಜ್ಯದ ಅಭಿವೃದ್ಧಿಗೆ ಸಹಾಯಕವಾಗಿದೆ ಎಂದರು. सबसे ज्यादा केरल की धरती पर कर रहे हैं. भारत सरकार बहुत बड़ी मात्रा में पूंजी लगा रही है ताकि केरल के नौजवान विश्व फलक पर डिजिटल इंडिया के माध्यम से अपने कौशल्य को दिखा सके. ನಾಳೆ ಕೊಚ್ಚಿ ಕರಾವಳಿಯಲ್ಲಿ ಐಎನ್ಎಸ್ ವಿಕ್ರಮಾದಿತ್ಯ ನೌಕೆಯಲ್ಲಿ ಸೇನೆಯ 3 ವಿಭಾಗಗಳ ಹಿರಿಯ ಅಧಿಕಾರಿಗಳ ಸಮ್ಮೇಳನ ಉದ್ಘಾಟಿಸಲಿರುವ ಪ್ರಧಾನಿ ನಂತರ ಕೊಲ್ಲಂನಲ್ಲಿ ಮಾಜಿ ಮುಖ್ಯಮಂತ್ರಿ ಆರ್ ಶಂಕರ್ ಅವರ ಪ್ರತಿಮೆ ಅನಾವರಣಗೊಳಿಸಲಿದ್ದಾರೆ. ರಾಜ್ಯಸಭೆಯಲ್ಲಿ ಅಂಗೀಕಾರ ಪಡೆಯದೆ ಬಾಕಿ ಉಳಿದಿರುವ ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಮಸೂದೆ ಕುರಿತ ಬಿಕ್ಕಟ್ಟು ಬಗೆಹರಿಸುವ ಹಿನ್ನೆಲೆಯಲ್ಲಿ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ದೆಹಲಿಯಲ್ಲಿಂದು ಕಾಂಗ್ರೆಸ್ ಮುಖಂಡರನ್ನು ಭೇಟಿಯಾದರು. ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಗುಲಾಂ ನಬಿ ಆಜಾದ್ ಮತ್ತು ಉಪನಾಯಕ ಆನಂದ್ ಶರ್ಮಾ ಅವರ ಜೊತೆ ಜೇಟ್ಲಿ ಮಾತುಕತೆ ನಡೆಸಿದರು. ಮಾತುಕತೆ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಸಚಿವ ವೆಂಕಯ್ಯ ನಾಯ್ಡು, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್, ಕಾಂಗ್ರೆಸ್ ಪಕ್ಷದ ಮುಖ್ಯ ಸಚೇತಕ ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಜರಿದ್ದರು. ದೇಶದ ಹಿತಕ್ಕಾಗಿ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸದೆ ಪ್ರಮುಖ ಮಸೂದೆಗಳ ಅಂಗೀಕಾರಕ್ಕೆ ಸಹಕಾರ ನೀಡುವಂತೆ ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳಿಗೆ ಸಂಸದೀಯ ವ್ಯವಹಾರಗಳ ರಾಜ್ಯ ಸಚಿವ ಮುಖ್ತಾರ್ ಅಬ್ಬಾಸ್ ನಖ್ವಿ ದೆಹಲಿಯಲ್ಲಿಂದು ಮನವಿ ಮಾಡಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ತಡೆ ಸಲುವಾಗಿ ರೂಪಿಸಿರುವ ಪ್ರಬಲ ಮಸೂದೆಯೊಂದಕ್ಕೆ ಅಂಗೀಕಾರ ಪಡೆಯಲು ಸರ್ಕಾರ ಪ್ರಯತ್ನ ನಡೆಸಿದೆ. ಆದರೆ ದಲಿತ ಸಮುದಾಯದ ಹಿತ ಬಯಸುವುದಾಗಿ ಹೇಳುತ್ತಲೇ ಇರುವ ಕಾಂಗ್ರೆಸ್ ಪಕ್ಷ ಇಂದು ಮಸೂದೆ ಕುರಿತ ಚರ್ಚೆ
ಚರ್ಚೆಗೆ ಅವಕಾಶ ನೀಡುವ ಬದಲು ಕಲಾಪಕ್ಕೆ ಅಡ್ಡಿಪಡಿಸಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು. ಸಹಿಷ್ಣುತೆ ಎಂಬ ಚರ್ಚೆ ಹುಟ್ಟುಹಾಕಿರುವ ಕಾಂಗ್ರೆಸ್ ಮತ್ತು ಇತರ ವಿರೋಧ ಪಕ್ಷಗಳು ದೇಶಕ್ಕೆ ಆಗುತ್ತಿರುವ ನಷ್ಟದ ಬಗ್ಗೆ ಚಿಂತಿಸುತ್ತಿಲ್ಲ. ಕಲಾಪಕ್ಕೆ ಅಡ್ಡಿಪಡಿಸುವ ಮೂಲಕ ಸರಕು ಮತ್ತು ಸೇವಾ ತೆರಿಗೆ ಮಸೂದೆ, ಜಿಎಸ್ಟಿ, ಭ್ರಷ್ಟಾಚಾರ ತಡೆ ಮಸೂದೆ, ಬಾಲ ಕಾರ್ಮಿಕ ಪದ್ಧತಿ ತಡೆ ಕುರಿತ ತಿದ್ದುಪಡಿ ಮಸೂದೆಗಳು ಸಂಸತ್ತಿನಲ್ಲಿ ಅಂಗೀಕಾರ ಪಡೆಯದೆ ಬಾಕಿ ಉಳಿದಿವೆ ಎಂದು ಅವರು ಹೇಳಿದರು. ಕಾಂಗ್ರೆಸ್ ಮತ್ತು ಇತರ ವಿಪಕ್ಷಗಳು ತಾವು ಮಾಡುತ್ತಿರುವ ತಪ್ಪು ಸರಿಪಡಿಸಿಕೊಂಡು ದೇಶದ ಅಭಿವೃದ್ಧಿ ಹಿನ್ನೆಲೆಯಲ್ಲಿ ರೂಪಿಸಿರುವ ಮಸೂದೆಗಳ ಅಂಗೀಕಾರ ವಿಚಾರದಲ್ಲಿ ಸಹಕರಿಸಲು ಮುಂದಾಗಬೇಕು ಎಂದು ಅವರು ಮನವಿ ಮಾಡಿದರು. पास करने से मना कर दिया। हमने बार बार उनसे संपर्क भी किया, उनके नेताओं से भी सबसे बात हो रही है, सभी राजनीतिक पार्टी के नेताओं से बातचीत हुई और हमने यही कहा कि देखिए ये बिल हमारी कोई पॉलिटिकल पार्टी का बिल नहीं है, बीजेपी का बिल नहीं है, ये कोई सरकार का बिल नहीं है, ये देश के विकास से जुड़ा हुआ, देश के रिफॉर्म से जुड़ा हुआ, देश की तरक्की से जुड़ा हुआ बिल है। इसके रास्ते में किसी भी तरह का रोड़ा अटकाना देश के हित में नहीं होगा. ಸಂಸತ್ತಿನ ಚಳಿಗಾಲ ಅಧಿವೇಶನದ ಕಲಾಪ ಸುಗಮವಾಗಿ ನಡೆಯಲು ಪ್ರತಿಪಕ್ಷಗಳು ಸಹಕರಿಸಬೇಕೆಂದು ಒತ್ತಾಯಿಸಿ ಸಿಟಿಜನ್ ಫಾರ್ ಡೆಮಾಕ್ರಸಿ ಸಂಘಟನೆ ಸದಸ್ಯರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ರಾಜಭವನದವರೆಗೆ ಜಾಥಾ ನಡೆಸಿದರು. ಸಂಘಟನೆ ಸದಸ್ಯರು ಸುಗಮ ಕಲಾಪಕ್ಕೆ ರಾಜಕೀಯ ಪಕ್ಷಗಳು ಮುಂದಾಗಬೇಕೆಂದು ಭಿತ್ತಿಪತ್ರಗಳನ್ನು ಪ್ರದರ್ಶಿಸಿದರು. ವಿಧಾನ ಪರಿಷತ್ ಸದಸ್ಯೆ ತಾರಾ ಅನುರಾಧ ಸಂಸತ್ತಿನ ಕಲಾಪ ಸುಗಮವಾಗಿ ನಡೆಯಬೇಕು ಎಂದು ಅನೇಕ ಸಂಘಟನೆಗಳು ರಾಜಕೀಯ ಪಕ್ಷಗಳ ಮುಖಂಡರಿಗೆ ಮನವಿ ಮಾಡುವ ಜಾಥಾ ಇದಾಗಿದೆ ಎಂದರು. 5 ದಿನ ಕಲಾಪ ಹಾಳಾಗಿದೆ. ದಯವಿಟ್ಟು ಇವತ್ತೊಂದು ನಡೆಯೋದಾದ ಕಲಾಪಗಳು ಸರಾಗವಾಗಿ ನಡೆಯಬೇಕು. ನಮ್ಮೆಲ್ಲರ ಆಶಯಗಳು ಮತ್ತೆ ನಮಗಷ್ಟೇ ಅಲ್ಲ, ನಮ್ಮ ದೇಶದಷ್ಟೇ ಅಲ್ಲ, ವಿದೇಶಗಳಿಗೆ ಕೂಡ ಏನು ಸಂಬಂಧಪಟ್ಟ ಬಿಲ್ಗಳಿದಾವೆ ಅವೆಲ್ಲ ಪಾಸ್ ಆಗಬೇಕು. ಅದ್ರ ಮೇಲೆ ಡಿಸ್ಕಷನ್ ಆಗಬೇಕು, ಅದ್ರ ಮೇಲೆ ಅಭಿವೃದ್ಧಿ ಕೆಲಸಗಳಾಗಬೇಕು. ಇದರ ನಿಟ್ಟಿನಲ್ಲಿ ದಯಮಾಡಿ ಬೇರೆ ಎಲ್ಲ ವಿರೋಧ ಪಕ್ಷದ ನಾಯಕರು ಅಲ್ಲಿರೋರೆಲ್ಲರೂ ಸೇರಿ ಕಲಾಪವನ್ನು ಸರಾಗವಾಗಿ ನಡೆಸಲು ಬಿಡುತ್ತಾರೆ ಅನ್ನೋ ಮನೋಭಾವದಿಂದ ನಾವೆಲ್ಲರೂ ಸೇರಿ, ಅಂದರೆ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಬೇರೆ ಬೇರೆ ಕ್ಷೇತ್ರದಿಂದ ಬಂದು ಎಲ್ಲರೂ ಪ್ರತಿನಿಧಿಗಳು ಬಂದು ಇವತ್ತು ಕೂತು ದಯಮಾಡಿ ಇದನ್ನ ನಡೆಸಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ಳೋಕೆ ಬಂದಿದ್ದೇವೆ. ಬೆಂಗಳೂರಿನ ಎಚ್ಎಎಲ್ನಲ್ಲಿಂದು ಸ್ವದೇಶಿ ನಿರ್ಮಿತ 25 KN ಏರೋ ಇಂಜಿನ್ಗೆ ರಕ್ಷಣಾ ಸಚಿವ ಮನೋಹರ್ ಪರಿಕ್ಕರ್ ಚಾಲನೆ ನೀಡಿದರು. ಬಳಿಕ ಅವರು ಮುಂದಿನ 5 ರಿಂದ 12 ವರ್ಷಗಳಲ್ಲಿ ವೈಮಾನಿಕ ಕ್ಷೇತ್ರದಲ್ಲಿ ಭಾರತ ಪ್ರಮುಖ ಜಾಗತಿಕ ಕೇಂದ್ರವಾಗಲಿದ್ದು ಇದರಲ್ಲಿ ಬೆಂಗಳೂರು ಮಹತ್ವದ ಪಾತ್ರ ವಹಿಸಲಿದೆ ಎಂದರು. ಸಮರ ವಿಮಾನ ಸೇರಿದಂತೆ ರಕ್ಷಣಾ ಸಲಕರಣೆಗಳ ರಫ್ತಿನಲ್ಲಿ ಹೆಚ್ಚಳವಾಗಿದ್ದು ಪ್ರಸಕ್ತ ಸಾಲಿನಲ್ಲಿ ಈ ಪ್ರಮಾಣ 6 ಪಟ್ಟು ಏರಿಕೆಯಾಗಿದೆ. ಎಚ್ಎಎಲ್ 75 ವರ್ಷ ಪೂರೈಸಿದ್ದು ಮುಂದಿನ 2-3 ವರ್ಷಗಳಲ್ಲಿ ಮೇಕ್ ಇನ್ ಇಂಡಿಯಾ ಯೋಜನೆಗೆ ಪೂರಕವಾಗಿ ಎಚ್ಎಎಲ್ನ ಸಾಮರ್ಥ್ಯ ವಿಸ್ತರಿಸಲಾಗುವುದು ಎಂದರು. ಇದೇ ಸಂದರ್ಭದಲ್ಲಿ ವೈಮಾನಿಕ ತಂತ್ರಜ್ಞಾನ ಕುರಿತು ಸಾಕ್ಷ್ಯ ಚಿತ್ರ ಪ್ರದರ್ಶಿಸಲಾಯಿತು. So we need to expand our capabilities, need to take quick decisions and be part of this Make in India project, which I think in next 2-3 years is virtually going to change the landscape and the manufacturing scope of this country, in which HAL in aeronautical industry will have a lead role, which I assure you in this year of 75th completion of 75 years. Time is not far. ವಿಧಾನ ಪರಿಷತ್ ಚುನಾವಣೆಯಲ್ಲಿ ಬಿಜೆಪಿ ಮೇಲುಗೈ ಸಾಧಿಸಲಿದೆ ಎಂದು ಕೇಂದ್ರ ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಅನಂತಕುಮಾರ್ ಹುಬ್ಬಳ್ಳಿಯಲ್ಲಿಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಕ್ಷದ ಪರ ಎಲ್ಲ ನಾಯಕರು ಪ್ರಚಾರ ಕೈಗೊಳ್ಳಲಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಜನರಿಗೆ ಅಸಮಾಧಾನವಿದ್ದು ಪ್ರಸಕ್ತ ಚುನಾವಣೆಯಲ್ಲಿ ಬಿಜೆಪಿಗೆ ಬೆಂಬಲ ಸಿಗಲಿದೆ ಎಂದರು. ಈ ವಿಧಾನ ಪರಿಷತ್ತಿನ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳ ಗೆಲುವಿಗೋಸ್ಕರ ನಾವು ಪ್ರವಾಸವನ್ನು ಮಾಡ್ತಾ ಇದ್ದೇವೆ. ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ಸಿನ ಬಗ್ಗೆ ರಾಜ್ಯದ 6.5 ಕೋಟಿ ಜನತೆಗೆ ಒಂದು ಆಕ್ರೋಶ ಇದೆ. ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಆ ಆಕ್ರೋಶದ ಒಂದು ನಾಡಿ ಮಿಡಿತ
ಅದು ನಮ್ಮ ಗ್ರಾಮೀಣ ಭಾಗದ ಸ್ಥಳೀಯ ಸಂಸ್ಥೆಗಳ ಜನಪ್ರತಿನಿಧಿಗಳಿಗೆ ಪ್ರತಿ ದಿವಸ ಅವರ ಅರಿವಿಗೆ ಬರ್ತಾ ಇದೆ. ಈ ರಾಜ್ಯದ ಜನಪ್ರತಿನಿಧಿಗಳು ಕಾಂಗ್ರೆಸ್ ಅನ್ನು ತಿರಸ್ಕರಿಸಿ ಭಾರತೀಯ ಜನತಾ ಪಾರ್ಟಿಗೆ ಸಂಪೂರ್ಣವಾದಂತಹ ಗೆಲುವನ್ನು ತಂದುಕೊಡೋರಿದ್ದಾರೆ. ಹಾವೇರಿಯಲ್ಲಿ ಅವರು ರಾಜ್ಯದ 130ಕ್ಕೂ ಹೆಚ್ಚು ತಾಲೂಕುಗಳು ಬರಪೀಡಿತವಾಗಿದ್ದು, ಬರ ಪರಿಹಾರ ಕಾಮಗಾರಿ ಕೈಗೊಳ್ಳುವಲ್ಲಿ ಸರ್ಕಾರ ನಿರ್ಲಕ್ಷ್ಯ ವಹಿಸಿದೆ. ಇದುವರೆಗೆ ಕೇವಲ 39 ಕೋಟಿ ರೂಪಾಯಿ ಮಾತ್ರ ರಾಜ್ಯ ಸರ್ಕಾರ ಖರ್ಚು ಮಾಡಿದೆ ಎಂದರು. ಘೋರ ನಿರ್ಲಕ್ಷ್ಯವನ್ನ ನಮ್ಮ ರಾಜ್ಯ ಸರ್ಕಾರ ತಳೆದಿದೆ. ಕೇಂದ್ರದಿಂದ ದುಡ್ಡು ಬಂದಿದೆ. 512 ಕೋಟಿಯಲ್ಲಿ 350 ಕೋಟಿ ರೂಪಾಯಿ ಕೇಂದ್ರದ ಒಂದು ಅಂಶ. ಆದರೆ ಮೊನ್ನೆ ವಿಧಾನಸಭೆಯಲ್ಲಿ ಪ್ರಶ್ನೆ ಎತ್ತಿದಾಗ ಜಗದೀಶ್ ಶೆಟ್ಟರ್ ಅವರು, ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಸರ್ಕಾರ ಉತ್ತರ ಕೊಟ್ಟಿದ್ದಾರೆ, ಕೇವಲ 39 ಕೋಟಿ ರೂಪಾಯಿ ಮಾತ್ರ ಬರ ಪರಿಹಾರಕ್ಕೆ ಖರ್ಚು ಮಾಡಿದ್ದೇವೆ. ಕೇಂದ್ರ ಸರ್ಕಾರ ರಾಜ್ಯಕ್ಕೆ 1,540 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದು, 20 ವರ್ಷಗಳಲ್ಲಿ ಇಷ್ಟು ದೊಡ್ಡ ಅನುದಾನವನ್ನು ರಾಜ್ಯಕ್ಕೆ ನೀಡಿರಲಿಲ್ಲ ಎಂದರು. ಮನ್ರೇಗಾಕ್ಕೆ 2,500 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ಮೋದಿ ಸರ್ಕಾರಕ್ಕೆ. ಎಷ್ಟು ಖರ್ಚು ಮಾಡಿದ್ದಾರೆ ಅಂತಂದ್ರೆ ಏನೂ ಉತ್ತರ ಇಲ್ಲ. 14-15ರ ಇಸ್ವಿಯಲ್ಲಿ ಒಟ್ಟು ಈ ಥರದ ಗ್ರಾಮೀಣ ಕಾಮಗಾರಿಗಳಿಗೋಸ್ಕರ ಮೋದಿ ಸರ್ಕಾರ 21,000 ಕೋಟಿ ರೂಪಾಯಿಯನ್ನು ಕರ್ನಾಟಕಕ್ಕೆ ಕೊಟ್ಟಿದೆ. ಬರ ಪರಿಹಾರ ನಿರ್ವಹಣೆಗೆ ಕೇಂದ್ರದಿಂದ ಇದುವರೆಗೂ ಹಣ ಬಂದಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಬರ ಪರಿಹಾರ ಸಂಬಂಧ ಈಗಾಗಲೇ ತಾವು ಮತ್ತು ಕೃಷಿ ಸಚಿವರು ದೆಹಲಿಗೆ ಭೇಟಿ ನೀಡಿ ಕೇಂದ್ರಕ್ಕೆ ಮನವಿ ಸಲ್ಲಿಸಿದ್ದೇವೆ, ಅಧಿಕಾರಿಗಳನ್ನು ಕಳುಹಿಸಿದ್ದೇವೆ ಎಂದು ಹೇಳಿದರು. ನಮ್ಮ ಅಧಿಕಾರಿಗಳು ಕಳಿಸಿ ಭೇಟಿ ಮಾಡಿದ್ದಾರೆ. ಬಟ್ ಬಹುಶಃ ಅವರಿಗೆ ಬಜೆಟ್ನಲ್ಲಿ ಏನೋ ಸಮಸ್ಯೆ ಇರಬಹುದು. ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ನಲ್ಲಿ ಅದನ್ನ ಮಾಡ್ಕೊಂಡು ಸಪ್ಲಿಮೆಂಟರಿ ಎಸ್ಟಿಮೇಟ್ ಪಾಸ್ ಮಾಡ್ಕೊಂಡು ಬಿಡುಗಡೆ ಮಾಡಬೇಕು ಅನ್ನೋ ಸಮಸ್ಯೆ ಇರಬೇಕು. ಬೆಂಗಳೂರು ಮೈಸೂರು ನಡುವೆ ಆದಿಪಥ ರಸ್ತೆ ನಿರ್ಮಿಸುವ ಪ್ರಸ್ತಾಪ ಇದೆ. ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ ಪಟ್ಟಣಗಳಲ್ಲಿ ಬೈಪಾಸ್ ರಸ್ತೆ ನಿರ್ಮಿಸಬೇಕಿದ್ದು, ಇದಕ್ಕಾಗಿ ಭೂ ಸ್ವಾಧೀನ ಮಾಡಿಕೊಳ್ಳಲಾಗುವುದು. ಯೋಜನೆಯನ್ನು 2016ರಲ್ಲಿ ಪ್ರಾರಂಭಿಸಲಾಗುವುದು. ಈ ರಸ್ತೆಯಲ್ಲಿ ವೇಗ ತಡೆಗೆ ರಸ್ತೆ ಉಬ್ಬುಗಳನ್ನು ಕನಿಷ್ಠ ಸಂಖ್ಯೆಯಲ್ಲಿ ನಿರ್ಮಿಸಲಾಗುವುದು ಎಂದು ತಿಳಿಸಿದರು. ಅದಕ್ಕೆ ಜಮೀನು ಅಕ್ವೈರ್ ಮಾಡಬೇಕು. ಅದು ಬಹುಶಃ 2016ರಲ್ಲಿ ಪ್ರಾರಂಭ. ನಾವು ಬೈಪಾಸ್ ರೋಡ್ಗಳು ಮಾಡಿದ್ರೆ ಈ ರೋಡ್ ಹಂಪ್ಸ್ಗಳ ಸಮಸ್ಯೆ ಬರಲ್ಲ. 6 ಲೇನ್ ಮಾಡ್ತೀವಿ. ಈಗ ನ್ಯಾಷನಲ್ ಹೈವೇ ಆಗಿದೆ, ಅದು 6 ಲೇನ್ ಮಾಡಬೇಕು ಅಂತಕ್ಕಂಥದ್ದು. ಮತ್ತೆ ಆಗ ರೋಡ್ ಹಂಪ್ಸ್ಗಳು ಬಹಳ ಮಿನಿಮಮ್ ಆಯ್ತವೆ. ಬೆಂಗಳೂರು ಮೈಸೂರು ನಡುವೆ ಬುಲೆಟ್ ರೈಲು ಸೂಕ್ತವಲ್ಲ, ಆದ್ದರಿಂದ ಈಗಿರುವ ಹಳಿಗಳಲ್ಲೇ ವೇಗದ ರೈಲು ಓಡಿಸಲಾಗುವುದು ಎಂದು ಹೇಳಿದರು. ಅಷ್ಟೊಂದು ಫೀಸಿಬಲ್ ಅಲ್ಲ ಅಂತಕ್ಕಂಥದ್ದಾಗಿದೆ. ಈಗ ಇರತಕ್ಕಂಥ ರೋಡ್ನಲ್ಲಿ ಇದರಲ್ಲೇನೆ ಫಾಸ್ಟ್ ಟ್ರೈನ್ ಹಾಕಬೇಕು ಅಂತಕ್ಕಂಥದ್ದಿದೆ. ಗೃಹ ಸಚಿವ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ವಿಧಾನ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ನ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧವಾಗಿ ಕಣದಲ್ಲಿರುವ ದಯಾನಂದ ರೆಡ್ಡಿ, ಜಯಪ್ರಕಾಶ್ ಹೆಗಡೆ ಹಾಗೂ ಹರಿಕೃಷ್ಣ ಬಂಟ್ವಾಳ ಅವರನ್ನು 6 ವರ್ಷಗಳ ಅವಧಿಗೆ ಪಕ್ಷದಿಂದ ಉಚ್ಚಾಟಿಸಲಾಗಿದೆ ಎಂದು ತಿಳಿಸಿದರು. ಅದರ ಜೊತೆಯಲ್ಲಿ ಮಂಗಳೂರಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದಂತಹ ಹರಿಕೃಷ್ಣ ಬಂಟ್ವಾಳ ಅಧಿಕೃತವಾಗಿ ಏನು ನಮ್ಮ ವರಿಷ್ಠರು ತೀರ್ಮಾನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರ 3 ಜನರನ್ನ 6 ವರ್ಷ ಕಾಂಗ್ರೆಸ್ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೇವೆ. ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಈ ತಿಂಗಳ 11ರಂದು ಹೊಸ ಬೆಳಕು ಎಂಬ ಯೋಜನೆಯಡಿ ಎಲ್ಇಡಿ ಬಲ್ಬ್ಗಳನ್ನು ವಿತರಿಸಲಾಗಿದ್ದು, ಇದು ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ ಎಂದು ಬಿಜೆಪಿ ವಕ್ತಾರ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಚುನಾವಣಾ ಆಯೋಗಕ್ಕೆ ಮನವಿ ಸಲ್ಲಿಸಲಾಗಿದೆ ಎಂದು ಹೇಳಿದರು. ಅನ್ನುವ ಹೆಸರಿನಲ್ಲಿ ಇವತ್ತು ಹೊಸ ಬೆಳಕು ಅನ್ನೋ ಹೆಸರಿನಲ್ಲಿ ಈ ಕಾರ್ಯಕ್ರಮ ಮಾಡಿ ವಿತರಣೆ ಮಾಡಿದ್ದಾರೆ. ಈಗಾಗಲೇ ಈ ಕಾರ್ಯಕ್ರಮ 11 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ದು ಪ್ರಕಾಶ ಪಥ ಅಂತ. ಅಂದರೆ ವಿದ್ಯುತ್ ಶಕ್ತಿ ಉಳಿತಾಯ ಆಗಬೇಕು,
ಎಲ್ಲ ಬಡವರಿಗೆ ಮಧ್ಯಮ ವರ್ಗ ಎಟ್ಕೋ ರೀತಿಯಲ್ಲಿ ಇರಬೇಕು ಅಂತ ಸುಮಾರು 400 ರೂಪಾಯಿ ಬೆಲೆ ಬಾಳುವ LED ಬಲ್ಬ್ಗಳನ್ನ ಎಲ್ಲರೂ ಕೂಡ ಅಂತ್ಯೋದಯ ಫ್ಯಾಮಿಲಿಗೆಲ್ಲ ವಿತರಣೆ ಮಾಡುವ ಒಂದು ಕಾರ್ಯಕ್ರಮ. ರಾಜ್ಯದ ಚುನಾವಣಾ ಆಯೋಗಕ್ಕೆ ನಾವೊಂದು ದೂರನ್ನು ಇವತ್ತು ಸಲ್ಲಿಸಿದ್ದೀವಿ. ವಿಧಾನ ಪರಿಷತ್ ಚುನಾವಣೆ ನಡೀತಾ ಇರೋ ಸಂದರ್ಭದಲ್ಲಿ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿದೆ. ಚುನಾವಣಾ ನೀತಿ ಸಮಿತಿನ ಉಲ್ಲಂಘಿಸಿರುವ ಒಂದು ಸ್ಪಷ್ಟ ಪ್ರಕರಣ, ಅದರಲ್ಲೂ ಕೂಡ ರಾಜ್ಯದ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಇದು ಉಲ್ಲಂಘನೆ ಆಗಿರೋದನ್ನ ಚುನಾವಣಾ ಆಯೋಗದ ಗಮನಕ್ಕೆ ತಂದಿದ್ದೀವಿ. ನೈಋತ್ಯ ರೈಲ್ವೆ ವಲಯದ 3ನೇ ಬಯೋಡೀಸೆಲ್ ಘಟಕವನ್ನು ವಿಭಾಗೀಯ ಮಟ್ಟದ ಪ್ರಧಾನ ವ್ಯವಸ್ಥಾಪಕ ಸಂಜೀವ್ ಅಗರ್ವಾಲ್ ಬೆಂಗಳೂರಿನಲ್ಲಿಂದು ಉದ್ಘಾಟಿಸಿದರು. ಬಯೋಡೀಸೆಲ್ ಮಿಶ್ರಿತ ಇಂಧನ ಬಳಸಿ ಬೆಂಗಳೂರು ನಗರದಿಂದ ಚೆನ್ನೈಗೆ ತೆರಳುವ ಶತಾಬ್ದಿ ಎಕ್ಸ್‌ಪ್ರೆಸ್ ರೈಲಿಗೆ ಹಸಿರು ನಿಶಾನೆ ತೋರಿದರು. ರೈಲ್ವೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಹಾಜರಿದ್ದರು. ನಂತರ ಸಂಜೀವ್ ಅಗರ್ವಾಲ್, ಹುಬ್ಬಳ್ಳಿ ಹೊಸಪೇಟೆಯಲ್ಲಿ 2 ಬಯೋಡೀಸೆಲ್ ಮಿಶ್ರಣ ಘಟಕ ಆರಂಭಿಸಲಾಗಿದೆ. ಜೈವಿಕ ಡೀಸೆಲ್ ಬಳಕೆಯಿಂದ ಪರಿಸರ ಸ್ನೇಹಿ ಜೊತೆಗೆ ಇಂಗಾಲದ ಹೊರಸೂಸುವಿಕೆ ಕಡಿಮೆಯಾಗುತ್ತದೆ ಎಂದರು. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಘಟಕಗಳನ್ನು ಸ್ಥಾಪಿಸುವಂತೆ 4 ತೈಲ ಕಂಪನಿಗಳಿಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ ಎಂದು ಹೇಳಿದರು. Being manufactured out of West vegetable oil, particularly at Bangalore, Hubballi and Hospet. And we have also decided to extend this facility to other installations. ದಾವಣಗೆರೆಯಲ್ಲಿ ಬ್ಯಾಸ್ಕೆಟ್ಬಾಲ್ ಹೊನಲು ಬೆಳಕಿನ ಪಂದ್ಯಾವಳಿಯ ಫೈನಲ್ನಲ್ಲಿ ಎಎಸ್ಸಿ ತಂಡ ಎಂಇಜಿ ತಂಡವನ್ನು 5 ಅಂಕಗಳ ಅಂತರದಿಂದ ಪರಾಭವಗೊಳಿಸಿ ಪ್ರಶಸ್ತಿಗೆ ಪಾತ್ರವಾಯಿತು. ಅದೇ ರೀತಿ ಮಹಿಳಾ ವಿಭಾಗದಲ್ಲಿ ಆಳ್ವಾಸ್ ತಂಡ ಮೈಸೂರು ಮಹಿಳಾ ತಂಡವನ್ನು 10 ಪಾಯಿಂಟ್ಗಳ ಅಂತರದಿಂದ ಪರಾಭವಗೊಳಿಸಿತು. ವಿಜೇತ ತಂಡಗಳಿಗೆ ರಾಷ್ಟ್ರೀಯ ಬಾಸ್ಕೆಟ್ಬಾಲ್ ಸಂಘದ ಅಧ್ಯಕ್ಷ ಗೋವಿಂದರಾಜ್ ಪ್ರಶಸ್ತಿ ಪ್ರದಾನ ಮಾಡಿದರು. ಎಎಸ್ಸಿ ತಂಡದ ತರಬೇತುದಾರರು ತಮ್ಮ ಅನುಭವವನ್ನು ದೂರದರ್ಶನದೊಂದಿಗೆ ಹಂಚಿಕೊಂಡರು. ಅಸೋಸಿಯೇಷನ್ ಕಪ್ ದಾವಣಗೆರೆಯಲ್ಲಿ ನಡೆದಿದ್ದಕ್ಕೆ ತುಂಬ ಸಂತೋಷ. ಇಲ್ಲಿ ತುಂಬ ಚೆನ್ನಾಗಿ ಮಾಡಿದರು ದಾವಣಗೆರೆ ಮರ್ಚೆಂಟ್ಸ್ ಕ್ಲಬ್ ಅವರು. ಎಸಿ ನಮ್ಮ ಟೀಮ್ ಎಫರ್ಟ್ಸಲ್ಲಿ ವಿಜಯ ಬ್ಯಾಂಕ್ನ ಸೆಮಿಫೈನಲ್ ಬೀಟ್ ಮಾಡಿ ಆಮೇಲೆ ಫೈನಲಲ್ಲಿ ಎಂಇಜಿ ಸೋಲಿಸಿ ಸ್ಟೇಟ್ ಅಸೋಸಿಯೇಷನ್ ಕಪ್ ಗೆದ್ದಿದ್ವಿ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇರಳದಲ್ಲಿ ಬಿಜೆಪಿ 3ನೇ ರಾಜಕೀಯ ಶಕ್ತಿಯಾಗಿ ಉದಯ, ಪಕ್ಷದಿಂದ ರಾಜ್ಯದ ಭವಿಷ್ಯ ಬದಲಾವಣೆ, ಪ್ರಧಾನಿ ನರೇಂದ್ರ ಮೋದಿ. ಬರ ನಿರ್ವಹಣೆಯಲ್ಲಿ ರಾಜ್ಯ ಸರ್ಕಾರ ನಿರ್ಲಕ್ಷ್ಯ, ಈವರೆಗೆ ಕೇವಲ 39 ಕೋಟಿ ರೂಪಾಯಿ ಮಾತ್ರ ವ್ಯಯ, ಅನಂತಕುಮಾರ್ ಟೀಕೆ. ಬರ ಪರಿಹಾರ, ಕೇಂದ್ರಕ್ಕೆ ಈಗಾಗಲೇ ಮನವಿ ಸಲ್ಲಿಕೆ, ನೆರವಿನ ನಿರೀಕ್ಷೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಮತ್ತು ಹೊಸ ಬೆಳಕು ಯೋಜನೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ನೀತಿ ಸಂಹಿತೆ ಉಲ್ಲಂಘನೆ, ಚುನಾವಣಾ ಆಯೋಗಕ್ಕೆ ಬಿಜೆಪಿ ದೂರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ 1 ಹಾಗೂ ಚಂದನದಲ್ಲಿ. ನಮಸ್ಕಾರ.